ಬಿಗ್ ಬಾಸ್ ಮನೆ 2 ಟಿವಿ ವಾಹಿನಿಗಳಾಗಿ ಪರಿವರ್ತನೆಗೊಂಡಿದೆ. ಹೂಸು ಹನುಮ ಬರೀ ಹಾಡನ್ನ ಹಾಡ್ಕೊಂಡು ಎಲ್ಲರನ್ನು ಗೆದ್ದೆ ಅನ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವರ ವೀಕ್ನೆಸ್ ಈಗಾಗ್ಲೇ ಮನೆಯವ್ರಿಗೆಲ್ಲ ಗೊತ್ತಾಗಿದೆ ಅಂತ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮನುಷ್ಯನ ಮಾನ ಕಳೆಯುವ ಚಿಕ್ಕ ವಿಷಯ ಅಂತ ಅಂದ್ರೆ ಅದು ಹೂಸು. ಆದ್ರೆ ಇದೇ ಹೂಸು ಹನುಮನ ವಿಚಾರದಲ್ಲಿ ಉಲ್ಟಾ. ಹನುಮ ಬಿಡುವ ಹೂಸು ಬಿಗ್ ಬಾಸ್ ಸೀಸನ್ 11ಗೆ ನೆನಪಿಟ್ಟುಕೊಳ್ಳುವಂತಹ ಸಿಗ್ನೇಚರ್ ಟಾಪಿಕ್ ಆಗ್ಬಿಟ್ಟಿದೆ. ಹಾಗೆ ಹನುಮನಿಗೆ ಜನ ಪ್ರೀತಿಯಿಂದ ಹೂಸು ಹನುಮ ಅಂತ ಕರೀತಾ ಇದ್ದಾರೆ. ಈಗ ಇದೇ ವಿಚಾರ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಹೌದು, ಐಶು ಹೂಸು ಹನುಮ ಹಾಡುಗಳನ್ನ ಹೇಳ್ಕೊಂಡು ಎಲ್ಲರ ಮನಸ್ಸನ್ನ ಗೆದ್ದೆ ಅಂತ ಬೀಗ್ತಾ ಇದ್ದಾರೆ. ಆದ್ರೆ ಅವರ ವೀಕ್ನೆಸ್ ಮನೆಯವರಿಗೆ ಗೊತ್ತಾಗಿದೆ ಎಂಬುದು ಹನುಮಂತನಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹನುಮಂತನನ್ನ ವೀಕ್ ಅಂತಿರುವ ಐಶು ಇಷ್ಟೊಂದು ಸ್ಟ್ರಾಂಗ್ ಆಗಿ ಸುದ್ದಿ ಓದಲು ಕಾರಣ ಏನು? ಬನ್ನಿ ನೋಡ್ಕೊಂಡು ಬರೋಣ. ಯಾರಿಗಾದ್ರೂ ಸಹಜವಾಗಿ ಹೂಸು ಬಂದ್ರೆ ಸ್ವಲ್ಪ ಮುಜುಗರಕ್ಕೆ ಒಳಗಾಗುವುದು, ಎಲ್ಲಿ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳಿ ಭಯ ಬೀಳೋದು ಸಹಜ. ಆದ್ರೆ ಹನುಮಂತನಿಗೆ ಬಿಗ್ ಬಾಸ್ ಮನೆಯಲ್ಲಿ ಹೂಸು ಬಂದಾಗ ಅವ್ರು ಯಾವುದಕ್ಕೂ ಕೂಡ ಮತ್ತೆ ಯಾರಿಗೂ ತಲೆ ಕೆಡಿಸಿಕೊಳ್ಳದೆ ತಾವಾಯ್ತು, ತಮ್ಮ ಕೆಲಸ ಆಯ್ತು, ತಮಗೇನ್ ತೋಚುತ್ತೋ ಹಾಗೆ ಮಾಡ್ಲಿಕ್ಕೆ ಅವರು ಸಿದ್ಧರಾಗಿದ್ರು. ಸೊ ಹೀಗಾಗಿ ಆ ಸೈಕಲ್ ಗ್ಯಾಪ್ ಅಲ್ಲಿ ಹೂಸು ಬಂದಾಗ ಅವ್ರ ಅದ್ರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಂಡಿರ್ಲಿಲ್ಲ. ಸೊ ಹೀಗಾಗಿ ಗೋ ವಿತ್ ದ ಫ್ಲೋ ಅನ್ನಂಗೆ ಅವರಿದ್ರು. ಸೊ ಆ ಒಂದು ವಿಚಾರ ಅಂತಂದ್ರೆ ಹನುಮಂತ ಬಿಡುವಂತ ಹೂಸು ಸಾಕಷ್ಟು ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡ್ತು. ಆದ್ರೆ ಇವತ್ತು ಅದೇ ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿ ಆಗಿದೆ ಅಂತಂದ್ರೆ ನೀವು ನಂಬಲೇಬೇಕು. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಐಶು ಈಗ ಹನುಮಂತನ ಹೂಸಿನ ವಿಚಾರವನ್ನ ಇಟ್ಕೊಂಡು ಸುದ್ದಿಯನ್ನ ಓದಿದ್ದಾರೆ. ಅದರ ಜೊತೆಗೆ ಹಾಡನ್ನ ಹೇಳ್ಕೊಂಡು ಇವರು ನಾನು ಎಲ್ಲರ ಮನಸ್ಸನ್ನ ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳಿ ಇವರು ಬೀಗ್ತಾ ಇದ್ದಾರೆ. ಇವರು ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಇವರು ಆರಾಮಾಗಿ ಇದ್ದು ಬಿಟ್ಟಿದ್ದಾರೆ. ಆದ್ರೆ ಇವರ ವೀಕ್ನೆಸ್ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಇವರು ವೀಕ್ ಆಗಿದ್ದಾರೆ ಅನ್ನೋದು ಮನೆಯವರಿಗೆ ಎಲ್ಲ ಗೊತ್ತಿದೆ. ಇವರ ವೀಕ್ನೆಸ್ಗಳು ಗೊತ್ತಿದೆ ಅನ್ನೋ ಲೆಕ್ಕದಲ್ಲಿ ಇವತ್ತು ಐಶು ಅವರು ಮಾತಾಡಿದ್ದಾರೆ. ಸೊ ಹಾಗಾದ್ರೆ ಇಷ್ಟೊಂದು ಇವರು ಸ್ಟ್ರಾಂಗ್ ಆಗಿ ಸುದ್ದಿಯನ್ನ ಓದ್ತಾ ಇದ್ದಾರಲ್ಲ, ಇದರ ಹಿಂದಿರುವಂತಹ ವಿಚಾರ ಏನು ನೋಡ್ತಾ ಹೋಗೋಣ ಬನ್ನಿ. ಕಳೆದ ವಾರ ಬಿಗ್ ಬಾಸ್ ಅನ್ನ ಸಾಮ್ರಾಜ್ಯವಾಗಿ ಪರಿವರ್ತನೆ ಮಾಡಿ ಈ ಒಂದು ಸಾಮ್ರಾಜ್ಯಕ್ಕೆ ರಾಜನಾಗಿ ಮಂಜು ಅವರನ್ನ ನೇಮಕ ಮಾಡಿದ್ರು, ಯುವರಾಣಿಯಾಗಿ ಮೋಕ್ಷಿತಾಳನ್ನ ನೇಮಕ ಮಾಡಿದ್ರು. ಮತ್ತೆ 2 ತಂಡಗಳಾಗಿ ನಿರ್ಮಾಣ ಮಾಡಿರೋ ಕಾರಣಕ್ಕಾಗಿ ಇಲ್ಲಿ ಮಂಜು ಅವರ ತಂಡ ಗೆದ್ದು ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇಲ್ಲಿ ಧನರಾಜ್ ಅವರು ಗೆದ್ದು ಈ ವಾರದ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ರು. ಆದ್ರೆ ಈ ವಾರದ ಟಾಸ್ಕ್ ಹೇಗಿರುತ್ತೆ ಅನ್ನೋದು ಎಲ್ಲರ ಕ್ಯೂರಿಯಾಸಿಟಿ ಆಗಿತ್ತು. ಸೊ ಯಾರು ಈ ವಾರ ತುಂಬಾ ಚೆನ್ನಾಗಿ ಆಡ್ತಾರೆ, ಮತ್ತೆ ನಾಮಿನೇಷನ್ ಅಲ್ಲಿ ಯಾರು ಕುತ್ಕೊಳ್ಳೋದಿಲ್ಲ ಈ ವಾರ, ಮತ್ತೆ ಯಾರು ಇನ್ನು ಹೆಚ್ಚು ಚೆನ್ನಾಗಿ ಆಡುವಂತ ಕಂಟೆಸ್ಟೆಂಟ್ ಗಳಾಗಿ ಹೊರಹೊಮ್ತಾರೆ ಅನ್ನೋದು ಕೂಡ ತುಂಬಾ ಎಲ್ಲರ ಒಂದು ಯೋಚನೆ ಆಗಿತ್ತು. ಮತ್ತೆ ದಿನಗಳು ಈಗ ಕಳೀತಾ ಬಂದಂಗೆ ಈಗ ಟ್ರೋಫಿ ಗೆಲ್ಲುವಂತ ಹಂತ ಕೂಡ ಹತ್ತಿರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಸ್ಟ್ರಾಂಗ್ ಆಗಿ ಆಟ ಆಡ್ತಾ ಇದ್ದಾರೆ. ಮತ್ತೆ ಒಂದ್ ಸ್ವಲ್ಪ ಯಾಮಾರಿದ್ರು ಕೂಡ ನಾವು ಮನೆ ಹೋಗುವ ಸಾಧ್ಯತೆ ಇದೆ ಅನ್ನೋದು ಎಲ್ಲರ ಅರಿವಿಗಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಯಾರನ್ನು ಬಿಡದೆ ಎಲ್ಲರನ್ನು ಎದುರಾಕಿಕೊಳ್ಳುವಂತಹ ಒಂದು ಹಠಕ್ಕೆ ಎಲ್ಲರೂ ಬಿದ್ದಿದ್ದಾರೆ. ಸೊ ಹೀಗಾಗಿ ಹನುಮಂತನನ್ನ ಟಚ್ ಮಾಡಿದ್ರೆ ಹನುಮಂತನಿಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಸೊ ಹೀಗಾಗಿ ಹನುಮಂತನ ವಿಷಯಕ್ಕೆ ಯಾರು ಹೋಗ್ತಿರ್ಲಿಲ್ಲ, ಹನುಮಂತನಿಗೆ ಯಾರು ಅಂಕು ಡೊಂಕಾಗಿ ಮಾತಾಡ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಹನುಮಂತನ ಅಭಿಮಾನಿಗಳು ಅವ್ರಿಗೆ ತರಾಟೆ ತೆಗೆದುಕೊಂಡು ಬಿಡ್ತಾರೆ, ಮತ್ತೆ ಅವ್ರಿಗೆ ವೋಟಿಂಗ್ಸ್ ಗಳು ಕಡಿಮೆ ಆಗ್ಬಿಡುತ್ತೆ, ಹನುಮಂತನಿಗೆ ಮತ್ತೆ ವೋಟಿಂಗ್ಸ್ ಗಳು ಜಾಸ್ತಿ ಆಗ್ಬಿಡುತ್ತೆ ಅನ್ನೋದು ಕೆಲವರ ಲೆಕ್ಕಾಚಾರ. ಸೊ ಹೀಗಾಗಿ ಹನುಮಂತನ ಟಾಪಿಕ್ ಏನಾದ್ರು ಬಂದ್ರೆ ಯಾರು ಕೂಡ ಅಷ್ಟಾಗಿ ಟಚ್ ಮಾಡ್ತಿರ್ಲಿಲ್ಲ, ಸುಮ್ಮನೆ ಬಿಟ್ಬಿಡ್ತಿದ್ರು. ಮತ್ತೆ ಹನುಮಂತ ಏನಾದರೂ ನಾಮಿನೇಷನ್ಸ್ ಟೈಮ್ ಆಗಿರ್ಬೋದು, ಮತ್ತು ಅವ್ರು ಏನಾದರೂ ಮಾತಾಡಿದ್ರು ಕೂಡ ಅದನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಬಿಡ್ತಾರೆ ವಿನಃ ವಾದ ಅಂತೂ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಸೊ ಆದರೆ ಈಗ ಐಶು ಹನುಮಂತನ ವಿಚಾರವನ್ನ ಎತ್ಕೊಂಡಿದ್ದಾರೆ, ಅದರಲ್ಲೂ ಅವರ ಹೂಸು ಟಾಪಿಕ್ ಅನ್ನ ಎತ್ಕೊಂಡು, ಜೊತೆಗೆ ಹನುಮಂತು ವೀಕ್ ಆಗಿದ್ದಾರೆ, ಅವರ ವೀಕ್ನೆಸ್ಗಳು ಮನೆ ಮಂದಿಗೆ ಎಲ್ಲರಿಗೂ ಕೂಡ ಗೊತ್ತು ಅನ್ನೋದನ್ನ ಇವರು ಇಷ್ಟೊಂದು ನಿರ್ಭಯವಾಗಿ ಹೇಳ್ತಾ ಇದ್ದಾರಲ್ಲ. ಸೊ ಹಾಗಾದ್ರೆ ಹನುಮಂತು ಎಲ್ಲಿ ವೀಕ್ ಆಗಿದ್ದಾರೆ, ಇವ್ರಿಗೇನ್ ಗೊತ್ತು, ಮನೆಯವ್ರಿಗೇನ್ ಗೊತ್ತು ಅನ್ನೋದು ಈಗ ಅಭಿಮಾನಿಗಳ ಚರ್ಚೆಯಾಗಿದೆ. ಸೊ ಹಾಗಾದ್ರೆ ಏನ್ ವೀಕ್ನೆಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಈ ವಾರ ಹೇಗಾದ್ರೂ ಮಾಡಿ ಆಟದಲ್ಲಿ ಗೆಲ್ಲಲೇಬೇಕು, ಕ್ಯಾಪ್ಟನ್ಸಿ ಆಟದಲ್ಲಿ ನಾವು ಸೆಲೆಕ್ಟ್ ಆಗಬೇಕು, ಮತ್ತೆ ಕ್ಯಾಪ್ಟನ್ ಆಗಿ ಹೊರ ಹೊಮ್ಮಲೇಬೇಕು ಅಂತ ಹೇಳಿ ಇಷ್ಟು ದಿನಗಳಲ್ಲಿ ಯಾರು ಕ್ಯಾಪ್ಟನ್ ಆಗಿರಲಿಲ್ಲ ನೋಡಿ. ಮತ್ತೆ ಕ್ಯಾಪ್ಟನ್ ಆಗಿದ್ದವರು ಸಹಿತ ಆಟದಲ್ಲಿ ಗೆಲ್ಲಲೇಬೇಕು, ಮತ್ತೆ ಮತ್ತೆ ಕ್ಯಾಪ್ಟನ್ ಆಗಬೇಕು ಅನ್ನೋ ಹೆಬ್ಬಯಕೆ ಇಟ್ಕೊಂಡು ಆಟವನ್ನ ಆಡ್ಲಿಕ್ಕೆ ಎಲ್ಲರೂ ಕೂಡ ತೊಡೆ ತಟ್ಟಿ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಯಾವ ಟಾಸ್ಕ್ ನ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಜನಗಳಿಗಷ್ಟೇ ಅಲ್ಲ, ಸ್ಪರ್ಧಿಗಳಿಗೂ ಕೂಡ ಕ್ಯೂರಿಯಾಸಿಟಿ ಇತ್ತೇ ಇತ್ತು. ಈ ವಾರದ ಆಟ ಏನು ಅಂತಂದ್ರೆ 2
ತಂಡಗಳನ್ನಾಗಿ ರಚನೆ ಮಾಡಿ 2 ತಂಡಗಳಿಗೂ ಕೂಡ ಅಂದ್ರೆ ನ್ಯೂಸ್ ಚಾನೆಲ್ ಹೆಸರುಗಳನ್ನ ಕೊಟ್ಟು ಯಾವ ತಂಡದ ಚಾನೆಲ್ ಅತಿ ಹೆಚ್ಚು ವೀಕ್ಷಣೆಯನ್ನ ಪಡೆಯುತ್ತೆ, ಜನಗಳಿಂದ ಅತಿ ಹೆಚ್ಚು ಪ್ರೀತಿ ಮತ್ತೆ ಲೈಕ್ ಗಳನ್ನ ಪಡೆಯುತ್ತಲ್ಲ, ಆ ಚಾನೆಲ್ನ ತಂಡದವರಿಗೆ ಈ ವಾರ ಕ್ಯಾಪ್ಟನ್ಸಿ ಆಟಕ್ಕೆ ಸೆಲೆಕ್ಟ್ ಆಗುವ ಸಾಧ್ಯತೆ ಇದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಒಂದು ಹುಮ್ಮಸ್ಸಿನಿಂದ ಈ ಒಂದು ಬ್ರೇಕಿಂಗ್ ನ್ಯೂಸ್ ಓದುವುದಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ನಿರ್ಭಯವಾಗಿ ಎಲ್ಲರ ಟಾಪಿಕ್ ಗಳನ್ನು ಕೂಡ ಎತ್ಕೊಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಪಾಸಿಟಿವಿಟಿ ಗೌತಮಿ ಅವರ ಟಾಪಿಕ್ ಕೂಡ ಎತ್ಕೊಂಡಿದ್ದಾರೆ. ಪಾಸಿಟಿವಿಟಿ ಗೌತಮಿ ಅವರ ಮುಖವಾಡ ಕಳಚುತ್ತೆ ಅಂತ ಹೇಳಿ ಅಲ್ಲಿ ಮತ್ತೊಂದು ಕಡೆ ಇವರು ಚೈತ್ರ ಅವರು ಮಾತಾಡ್ತಾ ಇದ್ದಾರೆ. ಈ ಕಡೆ ಐಶ್ವರ್ಯ ಅವರು ಇಲ್ಲಿ ಹನುಮಂತನ ಹೂಸು ವಿಚಾರವನ್ನ ಎತ್ಕೊಂಡು ಹನುಮಂತು ವೀಕ್ ಆಗಿದ್ದಾರೆ, ವೀಕ್ನೆಸ್ ಇದೆ, ಆ ವೀಕ್ನೆಸ್ ಗಳು ಮನೆ ಮಂದಿಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತಾನು ಕೂಡ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಹಾಡುಗಳನ್ನ ಹೇಳ್ಕೊಂಡು ಇವ್ರು ಈ ರೀತಿಯಾಗಿ ತರಲೆ ಮಾತಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇವ್ರು ಇದ್ದು ಬಿಟ್ರೆ ಇವರು ಹೆಚ್ಚಿನ ದಿನ ಇಲ್ಲಿರೋದಿಲ್ಲ, ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಲೆಕ್ಕದಲ್ಲಿ ಈಗ ಐಶ್ವರ್ಯ ಅವರು ಮಾತಾಡಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಈ ಬ್ರೇಕಿಂಗ್ ನ್ಯೂಸ್ ಸುದ್ದಿ ಯಾವ ರೀತಿಯಾಗಿ ಇರುತ್ತೆ, ಐಶ್ವರ್ಯ ಅವರು ಓದಿರುವಂತ ಆ ಸುದ್ದಿ ಹೇಗಿರುತ್ತೆ ಅನ್ನೋದನ್ನ ಕೂಡ ನೋಡೋಣ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅನ್ನೋದನ್ನ. ಹಾಗಾದ್ರೆ ಇಲ್ಲಿ ಐಶ್ವರ್ಯ ಸಿಂಧೋಗಿ ಹೇಳಿದಂಗೆ ಹನುಮಂತ ಲಮಾನಿ ಅವರು ವೀಕ್ ಆಗಿದ್ದಾರ, ಅವರ ವೀಕ್ನೆಸ್ ಗಳು ಮನೆಯವರಿಗೆ ಗೊತ್ತಾಗಿದೆಯಾ, ಅಷ್ಟಕ್ಕೂ ಹನುಮಂತು ವೀಕ್ ಕಂಟೆಸ್ಟೆಂಟಾ, ಇದನ್ನ ಒಪ್ಕೊಳ್ಳಿಕ್ ಆಗುತ್ತಾ? ಸೊ ಇಲ್ಲಿ ಐಶ್ವರ್ಯ ಅವರು ಕನ್ಫ್ಯೂಸ್ ಆಗಿ ಹೇಳಿದ್ರ ಅಥವಾ ಇಲ್ಲಿ ಹನುಮಂತು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅವರನ್ನ ಟಚ್ ಮಾಡಿದ್ರೆ ಇಲ್ಲಿ ಅವರ ಜೊತೆ ಹೆಚ್ಚು ಕಾನ್ವರ್ಸೇಷನ್ ನಡೆದು ನಾನು ಹೆಚ್ಚಾಗಿ ಹೈಲೈಟ್ ಆಗ್ತೀನಿ, ಫೋಕಸ್ ಆಗ್ತೀನಿ, ನಾನೇ ಹೆಚ್ಚು ಪ್ರೋಮೋದಲ್ಲಿ ಕಾಣಿಸ್ಕೊಳ್ತೀನಿ ಅನ್ನೋ ಲೆಕ್ಕದಲ್ಲಿ ಅವ್ರು ಹೇಳಿದ್ರ, ಅಥವಾ ಹನುಮಂತು ವೀಕ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇರುವಂತ ಐಶು ಅವರೆಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಇದನ್ನ ಈ ವಾರ ಅವರು ಯಾವ ರೀತಿಯಾಗಿ ಪ್ರೂವ್ ಮಾಡ್ಕೊಳ್ತಾರೆ? ಜೊತೆಗೆ ಇಲ್ಲಿ ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಹನುಮಂತ ಹೇಳಿದಾರಲ್ಲ, ಹನುಮಂತ ಅವರು ಈ ಬ್ರೇಕಿಂಗ್ ನ್ಯೂಸ್ ಗಳನ್ನ ಅವ್ರು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ, ಅವ್ರು ಹೇಗೆ ಹೇಳ್ತಾರೆ, ಅದರ ಜೊತೆಗೆ ಈ ವಾರದಲ್ಲಿ ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಯಾರು ಕೊಡಬಹುದು, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಾಗಿದೆ? ಹನುಮಂತ ಲಮಾನಿ ಅವರೇ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಈ ವಾರ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಆದ್ರೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಹೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.